ಗೈಸ್, ಇವತ್ ನಾವು ನೋಡಕ್ ಬಂದಿರೋದು ರೀಸೆಂಟ್ ಆಗಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ನಲ್ಲೇ ರಿಲೀಸ್ ಆಗಿರುವ ಒಂದು ಸೈಕಾಲಜಿ ಥ್ರಿಲ್ಲರ್ ಆಗಿರುವ ವಿಕಲ್ಪ ಅನ್ನುವಂತಹ ಒಂದು ಮೂವಿಯನ್ನ. ಸ್ಟೋರಿನವೇ ಕೂಡ ಚೆನ್ನಾಗಿದೆ, ಅದರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ತೆಲುಗು, ತಮಿಳು, ಮಲಯಾಳಿಯ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ತಪ್ಪದೆ ಆ ಚಾನಲ್ ಅನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋ ಒಳಗಡೆಗೆ ಎಂಟ್ರಿ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಬಲೂನ್ ಇಟ್ಕೊಂಡು ಆಟವನ್ನ ಆಡ್ತಾ ಇರುವ ಒಂದು ಹುಡುಗನನ್ನ ನಾವು ನೋಡ್ತೀವಿ. ಅಂಡ್ ಅವನು ಆಟ ಆಡ್ಕೊಂಡು ಒಂದು ಮರದ ಹತ್ರಕ್ಕೆ ಬರ್ಬೇಕಾದ್ರೆ ಯಾವುದೋ ಒಂದು ವಿಚಿತ್ರವನ್ನ ನೋಡಿ ತುಂಬಾನೇ ಭಯವನ್ನ ಪಡ್ಕೊಂಡು ಕೂಗಾಡೋದಿಕ್ಕೆ ಶುರು ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಅನ್ನ ತೋರಿಸ್ಬೇಕಾದ್ರೆ ಪೃಥ್ವಿ ಅನ್ನುವಂತಹ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನು ಬೇರೆ ಯಾರಿವೆ ಅಲ್ಲ, ಇವಾಗ ಫ್ಲಾಶ್ ಬ್ಯಾಕ್ ನಲ್ಲಿ ಒಂದು ಹುಡುಗ ಹೆದರ್ಕೊಳ್ಳೋದನ್ನ ನೋಡಿದ್ವಿ ಅಲ್ವಾ, ಅದೇ ಹುಡುಗ ಇವಾಗ ಬೆಳ್ಕೊಂಡು ದೊಡ್ಡವನಾಗಿರೋದು. ಅಂಡ್ ಇವನು ಕಾರಿನಲ್ಲಿ ಬರ್ತಿರ್ಬೇಕಾದ್ರೆ ಇವನ ಬಾಸು ತುಂಬಾನೇ ಮೆಸೇಜಸ್ ಗಳನ್ನ ಮಾಡ್ತಿರ್ತಾನೆ. ಆದ್ರೂ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತ ನೀತಿಯನ್ನ ಮಾಡ್ತಿರ್ತಾನೆ. ಬಟ್ ಆದ್ರೆ ಇವನ ಚಿಕ್ಕ ವಯಸ್ಸಿನ ಒಂದು ಫ್ಲಾಶ್ ಬ್ಯಾಕ್ ಮತ್ತೆ ಕಾಡೋದಿಕ್ಕೆ ಶುರುವನ್ನ ಮಾಡುತ್ತೆ. ಅಂದ್ರೆ ಟ್ರೆಡಿಷನಲ್ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿರೋರನ್ನ ಕಂಡ್ರೆ ಇವನಿಗೆ ಭಯ ಆಗುತ್ತೆ. ಸೊ ಅದೇ ಘಟನೆಯನ್ನ ನೋಡಿ ಇವಾಗ್ಲೇ ಕೂಡ ನಿದ್ರೆಯಿಂದ ಎಚ್ಚರ ಬೀಳ್ತಾನೆ. ಆ ನಂತರ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಾಸ್ ಅವನ ಮೆಸೇಜಸ್ ಗಳನ್ನ ತೆಗೆದು ನೋಡ್ತಾನೆ. ಅಂಡ್ ಇವಾಗ ರಿಪ್ಲೈ ಮಾಡೋದು ಬೇಡ, ಮನೆಗೆ ಹೋಗಿ ನೋಡ್ಕೊಳ್ಳೋಣ ಅಂತ ಕೂಡ ಸಮಾಧಾನವನ್ನ ಮಾಡ್ಕೋತಾನೆ. ಅಂಡ್ ಯಾವಾಗ ಇವರು ಮನೆ ಹತ್ರಕ್ಕಾಗಿ ಬಂದು ತಲುಪ್ತಾರೋ ಆವಾಗ ಡ್ರೈವರು, ಸರ್ ಅವತ್ತು ನಾನು ಕೆಲ್ಸಕ್ಕೆ ರಜವನ್ನ ಹಾಕೊಂಡಿಲ್ಲ ಅಂದಿದ್ರೆ ನಿಮ್ಗೆ ಅವತ್ತು ಆಕ್ಸಿಡೆಂಟ್ ಆಗ್ತಾನೆ ಇರ್ಲಿಲ್ಲ, ದಯವಿಟ್ಟು ಕ್ಷಮಿಸಿ ಅನ್ನೋದಾಗಿ ಕೇಳ್ಕೊತಾನೆ. ಅದನ್ನ ಕೇಳುವ ನಮ್ಮ ಪೃಥ್ವಿ, ಇದ್ರಲ್ಲಿ ನಿಮ್ದೇನು ತಪ್ಪಿದೆ, ನನ್ಗೆ ಆಕ್ಸಿಡೆಂಟ್ ಆಗ್ಬೇಕು ಅಂತ ಬರ್ದಿದ್ದೇನೋ ಆಗಿದೆ ಅಷ್ಟೇ, ಸೊ ಏನಿವೆ ತೊಂದ್ರೆ ಇಲ್ಲ ಬಿಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇವಾಗ ಆಕ್ಸಿಡೆಂಟ್ ಕೂಡ ಯಾವ ರೀತಿ ಅನ್ನೋದಾಗಿನೂ ತೋರಿಸ್ತಾರೆ. ಅಂದ್ರೆ ನಮ್ಮ ಪೃಥ್ವಿ ಕಾರನ್ನ ಓಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಯಾವುದೋ ಒಂದು ವಿಚಿತ್ರವಾದ ಶಕ್ತಿ ಇವನ ಎದುರುಗಡೆಗಾಗಿ ಬಂದು ನಿಂತ್ಕೊಳ್ಳುತ್ತೆ. ಆದ್ರಿಂದ ಭಯವನ್ನ ಪಡ್ಕೊಂಡು ಕಾರನ್ನ ಸೈಡಿಗೆ ಎಳಿಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಸೊ ಅದೇ ಘಟನೆ ಇವನಿಗೆ ಮತ್ತೆ ಮತ್ತೆ ಬಂದು ಕಾಡ್ತಾ ಇರೋದು. ಅಂಡ್ ಇವಾಗ ಇದೇ ರೀತಿ ಇರ್ಬೇಕಾದ್ರೆ ಇವನ ಲವರ್ ಆಗಿರುವ ಮೀನಾ ಬಂದು ಹಗ್ಗನ ಮಾಡ್ಕೊಂಡು, ನಾನು ಎಲ್ಲಾ ಫುಡ್ ಅನ್ನವೇ ಕೂಡ ಪ್ರಿಪರೇಷನ್ ಅನ್ನ ಮಾಡ್ಬಿಟ್ಟಿದ್ದೀನಿ, ಅಂಡ್ ನಮ್ಮ ಫ್ರೆಂಡ್ಸ್ ಗಳಿವೆ ಕೂಡ ಇನ್ನೇನು ಬಂದ್ಬಿಡ್ತಾ ಇದಾರೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಆಕ್ಚುಲ್ ಆಗಿ ಆ ಫ್ರೆಂಡ್ ಗಳಿವೆ ಕೂಡ ನಮ್ಮ ಪೃಥ್ವಿ ಅವನ ಜೊತೆಯಾಗಿನೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಒಂದೇ ಪ್ರಾಜೆಕ್ಟ್ ಮೇಲೆ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಅದರ ಬಗ್ಗೆ ಡಿಸ್ಕಸ್ ಅನ್ನ ಮಾಡೋದಕ್ಕಾಗಿನೇ ಬಂದಿದ್ದಾರೆ. ಅಂಡ್ ಫೈನಲಿ ಪ್ರಾಜೆಕ್ಟ್ ನ ಬಗ್ಗೆನವೇ ಕೂಡ ಕುಳಿತು ಎಲ್ಲವನ್ನ ಮಾತಾಡಿ ಆ ನಂತರ ಲೈಫ್ ಹೇಗೆ ನಡೀತಾ ಇದೆ, ರಿಲೇಶನ್ಶಿಪ್ ಯಾವ ರೀತಿ ಇದೆ ಅನ್ನೋದಾಗಿ ಎಲ್ಲವನ್ನ ಡಿಸ್ಕಸ್ ಮಾಡ್ತಾರೆ. ಅಂಡ್ ಇವಾಗ ಫ್ರೆಂಡ್ ಗಳಿವೆ ಕೂಡ ನಮ್ಮ ಪೃಥ್ವಿ ಮತ್ತೆ ಮೀನಾಗೆ, ನೀವು ಯಾವಾಗ ಮದ್ವೆಯನ್ನ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ನಮ್ಮ ಮೀನಾ ಮತ್ತೆ ಪೃಥ್ವಿ ಹತ್ರ ಇದಕ್ಕೆ ಯಾವುದೇ ರೀತಿಯಾದ ಆನ್ಸರ್ ಇರೋದೇ ಇಲ್ಲ. ಆದ್ರಿಂದ ಫುಡ್ ಅನ್ನ ತಿನ್ಕೊಂಡು ಡ್ರಿಂಕ್ಸ್ ಅನ್ನ ಮಾಡ್ಕೊಂಡು ಯಾವ ಕೆಲ್ಸಕ್ಕಾಗಿ ಬಂದಿದ್ದಾರೋ ಅದನ್ನ ಕಂಪ್ಲೀಟ್ ಮಾಡೋದ್ರ ಕಡೆಗೆ ಗಮನವನ್ನ ಕೊಡ್ತಾರೆ. ಅಂಡ್ ಫೈನಲಿ ಪಾರ್ಟಿಯನ್ನವೇ ಕೂಡ ಮುಗಿಸ್ಕೊಂಡು ಫ್ರೆಂಡ್ಸ್ ಗಳು ಹೊರಡೋಣ ಅನ್ನೋದಾಗಿ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಪೃಥ್ವಿ ಕೂಡ ಡೋರ್ ನವರೆಗೆ ಅವರನ್ನ ಕಳ್ಸೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಫೈನಲ್ ಆಗಿ ನಮ್ಮ ಫ್ರೆಂಡ್ ಗಳಿವೆ ಆ ಜಾಗವನ್ನ ಬಿಟ್ಟು ಅವರ ಮನೆ ಕಡೆಗಾಗಿ ಹೊರಡ್ತಾರೆ. ಬಟ್ ಆದ್ರೆ ನಮ್ಮ ಪೃಥ್ವಿ ಕಣ್ಣಿಗೆ ಯಾರೋ ಒಬ್ಬ ಬೋರ್ಡದಲ್ಲೇ ಕುಳಿತಿರೋದಾಗಿ ಕಾಣಿಸುತ್ತೆ. ಅಂಡ್ ಆ ವ್ಯಕ್ತಿ ಕೂಡ ನಮ್ಮ ಪೃಥ್ವಿಯನ್ನೇ ಗುರಾಯಿಸಿ ಕೂಡ ನೋಡ್ತಾ ಇದ್ದಾನೆ. ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ವ್ಯಕ್ತಿ ನಮ್ಮ ಮೀನಾಬ್ಳ ಕಣ್ಣಿಗೆ ಕಾಣಿಸೋದಿಲ್ಲ, ಕೇವಲ ನಮ್ಮ ಪೃಥ್ವಿ ಕಣ್ಣಿಗೆ ಮಾತ್ರನೇ ಅವನು ಕಾಣಿಸ್ತಾ ಇರೋದು. ಸೊ ಏನಾಯ್ತು ಅಂತ ನಮ್ಮ ಮೀನಾ ಕೂಡ ಕೇಳ್ಬೇಕಾದ್ರೆ ಏನಿವೆ ಇಲ್ಲ ಅಂತ ಮಾತನ್ನ ತಳ್ಳಿ ಆಗ್ತಾನೆ. ನೆಕ್ಸ್ಟ್ ವಾಶ್ರೂಮ್ಗೆ ಬಂದು ಇವನು ಫ್ರೆಶ್ ಅಪ್ ಆಗೋಣ ಅಂತ ಮುಖವನ್ನ ತೊಳಿತಿರ್ಬೇಕಾದ್ರೆ ಎಷ್ಟೇ ಹೊತ್ತು ಆದ್ರೂ ಕೂಡ ಇವನು ವಾಶ್ರೂಮ್ ಅನ್ನ ಬಿಟ್ಟು ಹೊರಗಡೆ ಬರೋದಿಲ್ಲ. ಸೊ ನಮ್ಮ ಮೀನಾ ಮತ್ತೆ ಮತ್ತೆ ಹೊರಗಡೆ ಬಾ ಅನ್ನೋದಾಗಿನೇ ಫೋರ್ಸ್ ಅನ್ನ ಮಾಡ್ತಿರ್ತಾಳೆ. ಅದಕ್ಕೆ ಕೋಪವನ್ನ ಮಾಡ್ಕೊಳ್ಳುವ ಪೃಥ್ವಿ ಜೋರಾಗಿನೇ ಕೂಗಾಡಿ, ನಾನು ಒಂಟಿಯಾಗಿರ್ಬೇಕು, ನನ್ನ ಪಾಡಿಗೆ ಬಿಡ್ಬಿಡು ಅನ್ನೋದಾಗಿನೇ ರ್ಯಾಶ್ ಆಗಿ ಮಾತಾಡ್ತಾನೆ. ಬಟ್ ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ರಿಯಲೈಸ್ ಆಗುತ್ತೆ ನಾವು ಎಂತ ತಪ್ಪನ್ನ ಮಾಡ್ಬಿಟ್ವಿ ಅಂತ. ಆದ್ರಿಂದ ವಾಪಸ್ಸು ಮೀನವಳ ಹತ್ರಕ್ಕಾಗಿನೇ ಬಂದು ಸಾರಿ ಎನ್ನವೇ ಕೇಳ್ಕೊತಾನೆ. ಅಂಡ್ ಅದು ಅಲ್ಲದೆ ಆಕ್ಸಿಡೆಂಟ್ ಆದ್ಮೇಲಿಂದ ಇವನ ಹೆಲ್ತ್ ಇನ್ನವೇ ಕೂಡ ಹಾಳಾಗ್ತಿದೆ ಅಲ್ವಾ, ಸೊ ನನ್ಗೆ ಈ ರೀತಿಯಾದ ಪ್ರಾಬ್ಲಮ್ ಗಳು ಬರ್ತಾ ಇದೆ ಅನ್ನೋದಾಗಿನವೇ ಕೂಡ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಮೀನಾ ಕೂಡ, ಹಾಗಿದ್ರೆ ನಾವು ಮತ್ತೊಂದು ಸಲ ಸೈಕ್ಯಾಟ್ರಿಸ್ಟ್ ಅನ್ನ ಭೇಟಿಯನ್ನ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅನ್ನೋದಾಗಿ ಸಜೆಷನ್ ಅನ್ನ ಕೊಡ್ತಾಳೆ. ಅಂಡ್ ಮತ್ತೆ ನಮ್ಮ ಪೃಥ್ವಿ ಮಲ್ಗಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿರುವ ಸೀನು ಮತ್ತೆ ಕನ್ಸಲ್ಲಿ ಬರುತ್ತೆ. ಅಂದ್ರೆ ಇವನ ಎದುರುಗಡೆಗೆ ಯಾವುದೋ ಒಂದು ಅಮಾನುಷವಾದ ಶಕ್ತಿ ಬಂದಿತ್ತು ಅಲ್ವಾ, ಆ ಶಕ್ತಿ ಬೇರೆ ಏನಿವೆ ಅಲ್ಲ, ಟ್ರೆಡಿಷನ್ ಡ್ರೆಸ್ ಅನ್ನ ಹಾಕೊಂಡಿರುವ ಒಬ್ಬ ಡ್ಯಾನ್ಸರ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಮತ್ತೆ ಸೈಕ್ಯಾಟ್ರಿಸ್ಟ್ ಅನ್ನ ಭೇಟಿ ಮಾಡೋದಕ್ಕಾಗಿನೇ ಹೊರಟು ಬರ್ತಾರೆ. ಅಂಡ್ ಅಲ್ಲಿ ಬಂದು ನಮ್ಮ ಪೃಥ್ವಿ ಕುಳಿತಿರ್ಬೇಕಾದ್ರೆ ಅವನ ಪಕ್ಕದಲ್ಲಿ ಒಂದು ಹುಡುಗ ಬಲೂನ್ ಇಟ್ಕೊಂಡು ಆಟವನ್ನ ಆಡ್ತಿರ್ತಾನೆ. ಅದನ್ನ ನೋಡ್ಬೇಕಾದ್ರೆ ಮತ್ತೆ ಇವನ ಫ್ಲಾಶ್ ಬ್ಯಾಕ್ ನೆನಪಾಗಿ ಶಾಕ್ ಆಗ್ತಿರುತ್ತೆ.
ಅಂಡ್ ಇದೇ ಟೈಮಿಗೆ ಸರಿಯಾಗಿ ಡಾಕ್ಟರ್ ಕೂಡ ಇವ್ರನ್ನ ಕರಿಬೇಕಾದ್ರೆ ಒಳಗಡೆ ಬರ್ತಾರೆ. ಅಂಡ್ ಇವಾಗ ಡಾಕ್ಟರ್ ನಿಮ್ಗೆ ಮತ್ತೆ ಹ್ಯಾಲುಸಿನೇಷನ್ ಬರ್ತಾ ಇದೆಯಾ, ಇಲ್ಯೂಷನ್ ಗಳು ಬರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಪೃಥ್ವಿ ನಮ್ಗೆ ಯಾವ್ದೇ ರೀತಿ ಇಲ್ಯೂಷನ್ ಬರ್ತಾ ಇಲ್ಲ ಅಂತ ಸುಳ್ಳನ್ನ ಹೇಳ್ಕೊತಾನೆ. ಯಾಕಂದ್ರೆ ಇನ್ನವೇ ಕೂಡ ನಮ್ಗೆ ಆ ಕ್ಯಾರೆಕ್ಟರ್ ಗಳು ಕಾಣಿಸ್ತಾ ಇದೆ ಅಂತ ಹೇಳ್ಕೊಂಡ್ರೆ ಇವನು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಾನೆ ಅಂತ ಸರ್ಟಿಫಿಕೇಟ್ ಅನ್ನ ಕೊಟ್ಬಿಡ್ತಾರೆ ಅಲ್ವಾ. ಸೊ ಅದಕ್ಕೆ ಸುಳ್ಳನ್ನ ಹೇಳಿ ವಾಶ್ರೂಮ್ ಕಡೆಗೆ ಎದ್ದು ಬರ್ತಾನೆ. ಅಂಡ್ ಇದೇ ಗ್ಯಾಪ್ ಅಲ್ಲಿ ನಮ್ಮ ಮೀನಾ ಎಲ್ಲ ನಿಜವನ್ನ ಹೇಳ್ಕೊತಾಳೆ. ಅಂಡ್ ಇವನು ಯಾವ್ದೇ ರೀತಿಯಾಗಿ ಸರಿ ಹೋಗಿಲ್ಲ, ಬದಲಾಗಿ ಮತ್ತೆ ಮತ್ತೆ ಇಲ್ಯೂಷನ್ ಗಳು ಬರ್ತಾ ಇದೆ ಅಂತ ಹೇಳ್ಕೊತಾಳೆ. ಸೊ ಡಾಕ್ಟರ್ಗೆ ಕೂಡ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಅರ್ಥವಾಗುತ್ತೆ. ಆ ನಂತರ ನಮ್ಮ ಪೃಥ್ವಿ ವಾಪಸ್ ಬಂದ್ಮೇಲೆ ಕೆಲವೊಂದಷ್ಟು ಮೆಡಿಸಿನ್ ಗಳನ್ನ ಬರ್ದು ಕೊಡ್ತಾರೆ. ಅಂಡ್ ಫೈನಲಿ ಇವ್ರು ಮನೆಗೆ ಹಿಂತಿರುಗಿ ಬಂದ ನಂತರ ನಮ್ಮ ಮೀನಾ ಯಾವುದೋ ಒಂದು ಕೆಲ್ಸದ ಮೇಲೆ ನಾನು ಹೊರಗಡೆಗೆ ಹೋಗ್ಬೇಕಾಗಿದೆ, 4-5 ದಿನಗಳವರೆಗೆ ನಾನು ವಾಪಸ್ಸು ಬರೋದಿಕ್ಕೆ ಆಗೋದಿಲ್ಲ ಅಂತ ಧ್ಯಾನವನ್ನ ಇಟ್ಕೊಂಡು ಸ್ವಲ್ಪ ಕೇರನ್ನ ಮಾಡ್ಕೊಳೋದಾಗಿನೇ ಹೇಳಿ ಬರ್ತಾಳೆ. ಅಂಡ್ ಅದೇ ರೀತಿ ನಮ್ಮ ಪೃಥ್ವಿ ಕೂಡ ಮನೆ ಒಳಗಡೆ ಒಂಟಿಯಾಗಿನೇ ಮಲ್ಗಿರ್ಬೇಕಾದ್ರೆ ಮತ್ತೆ ಇವನಿಗೆ ಇಲ್ಯೂಷನ್ ಗಳು ಬರೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಭಯವನ್ನ ಪಡ್ಕೊಂಡು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಇವನ ರೂಮ್ ನ ಒಳಗಡೆ ಕೆಂಪು ಬಣ್ಣದಲ್ಲಿ ತುಂಬಿರುವ ಬಲೂನ್ ಗಳು ಸುತ್ತಾಡ್ತಾ ಇದಾವೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇವನ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂದ್ರೆ ಇವನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಯಕ್ಷಗಾನ ಮೈಸಾಸುರನ ಹಾಗೆ ವೇಷವನ್ನ ಹಾಕೊಂಡು ಡ್ಯಾನ್ಸ್ ಅನ್ನ ಮಾಡ್ತಾರೆ ಅಲ್ವಾ. ಅವರನ್ನ ಕಂಡ್ರೆ ಇವನಿಗೆ ತುಂಬಾನೇ ಭಯವಿರುತ್ತೆ. ಸೊ ಭಯವನ್ನ ಪಡ್ಕೊಂಡು ಅವರ ಮುಖವನ್ನ ನೆಲದ ಮೇಲೆ ಡ್ರಾಯಿಂಗ್ ಅನ್ನವೇ ಕೂಡ ಮಾಡ್ತಾನೆ. ಆ ನಂತರ ಇವನು ಮಾಡಿರುವ ಡ್ರಾಯಿಂಗ್ ಅನ್ನ ನೋಡಿ ಮತ್ತೆ ಭಯವನ್ನ ಪಡ್ಕೋತಿರ್ತಾನೆ. ಸೊ ಇದನ್ನ ನೋಡುವ ಇವನ ಮಧುರು ಆ ಡ್ರಾಯಿಂಗ್ ಗಳನ್ನ ತೆಗೆದು ಹಾಕ್ತಿರ್ತಾರೆ. ಇದ್ರರ್ಥ ಇವನಿಗೆ ಚಿಕ್ಕ ವಯಸ್ಸಿನಿಂದಾನೇ ಹ್ಯಾಲುಸಿನೇಷನ್ ಬರೋದಿಕ್ಕೆ ಶುರುವಾಗಿದೆ ಅಂತ ಅರ್ಥ. ಅಂಡ್ ಇವಾಗ ಪ್ರೆಸೆಂಟ್ ನಲ್ಲವೇ ಕೂಡ ನಮ್ಮ ಪೃಥ್ವಿ ಇಂಥದೇ ಪ್ರಾಬ್ಲಮ್ ಗಳನ್ನ ಎದುರಿಸ್ತಾ ಇದ್ದಾನೆ ಅಲ್ವಾ. ಸೊ ಇದಕ್ಕೆ ಕಾರಣ ಏನಾಗಿರ್ಬಹುದು ಅಂತ ಮತ್ತೆ 3 ವರ್ಷಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಸೇಮ್ ಇವನಿಗೆ ಹ್ಯಾಲುಸಿನೇಷನ್ ಗಳು ಬಂದು ಕೆಟ್ಟ ಶಕ್ತಿಗಳೆಲ್ಲ ಕಣ್ಣಿಗೆ ಕಾಣಿಸಿರುತ್ತೆ ಅಲ್ವಾ. ಆದ್ರಿಂದ ಇವನ ಫ್ರೆಂಡ್ ನನ್ಗೆ ಒಬ್ಬರು ಬಾಬಾಗಳು ಗೊತ್ತಿದ್ದಾರೆ, ಅವ್ರ ಹತ್ರ ಹೋಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನ ಮಾಡ್ಕೊಳ್ಳೋಣ ಅಂತ ನಮ್ಮ ಪೃಥ್ವಿಯನ್ನ ಕರ್ಕೊಂಡು ಬಂದು ಒಂದು ರಿಚುವಲ್ ಅನ್ನವೇ ಕೂಡ ಮಾಡ್ಸಿದಾನೆ. ಅಂಡ್ ಆ ರೀತಿ ಪೂಜೆನ ಮುಗಿಸ್ಕೊಂಡು ಇಬ್ರು ವಾಪಸ್ಸು ಬರ್ತಿರ್ಬೇಕಾದ್ರೆ ನಮ್ಮ ಫ್ರೆಂಡ್ ಅವನ ಗರ್ಲ್ ಫ್ರೆಂಡ್ ಕಾಲ್ ಅನ್ನ ಮಾಡಿ ನಮ್ಮ ಬಾಸು ಕಂಪನಿಯಲ್ಲಿ ವೇಟ್ ಅನ್ನ ಮಾಡಿದ್ದಾರೆ ಅಂತ ಇವ್ರನ್ನ ಕಂಪನಿಗಾಗಿನೇ ಕರೀತಾಳೆ. ಆದ್ರಿಂದ ಫ್ರೆಂಡು ಮತ್ತೆ ನಮ್ಮ ಪೃಥ್ವಿ ಇಬ್ಬರವೇ ಕೂಡ ಕಂಪನಿಗೆ ಬರ್ಬೇಕಾದ್ರೆ ಬಾಸ್ ಕೂಡ ನಾನು 1 ಗಂಟೆಗಳಿಂದ ನಿಮಗಾಗಿನೇ ಕಾಯ್ತಾ ಇದ್ದೀನಿ ಅಂತ ಹೇಳಿ ಇವಾಗ ಪ್ರಾಜೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡಿ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನಮ್ಮ ಪೃಥ್ವಿ ಕೂಡ ಇವರ ಪ್ರಾಜೆಕ್ಟ್ ನ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಇವರ ಪ್ರಾಜೆಕ್ಟ್ ಬಾಸ್ಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಅನ್ಸುತ್ತೆ. ಸೊ ಇದ್ರ ಮೇಲೆ ಇನ್ನವೇ ಕೂಡ ಕೆಲಸವನ್ನ ಮಾಡಿ ಅಂತ ಟೈಮ್ ಅನ್ನ ಕೊಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಪೃಥ್ವಿಗೆ ಇವನ ಊರಿನಿಂದ ಕಾಲ್ ಬರುತ್ತೆ. ಅಂದ್ರೆ ಇವನ ಮದರ್ಗೆ ಕ್ಯಾನ್ಸರ್ ಇರ್ತಾ ಇದೆ, ಇವಾಗ ತುಂಬಾನೇ ಸೀರಿಯಸ್ ಆಗೋಗಿದ್ಯಂತೆ. ಸೊ ನಿನ್ನ ತಾಯಿಯನ್ನ ಮೀಟ್ ಮಾಡೋದಿಕ್ಕೆ ವಾಪಸ್ಸು ಬಾನದಾಗಿನೇ ಕರೀತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಪೃಥ್ವಿ ಕೂಡ ಬಾಸ್ ಅವರ ಹತ್ರ ಲೀವ್ ಅನ್ನ ಕೇಳ್ಬೇಕಾದ್ರೆ ಇಬ್ರು ಕೂಡ ಲೀವ್ ಅನ್ನ ಕೊಡ್ತಾರೆ. ಅಂಡ್ ಸೀದಾ ಫ್ರೆಂಡ್ ಗಳ ಹತ್ರಕ್ಕಾಗಿನವೇ ಕೂಡ ಬಂದು ನಮ್ಮ ಮದರ್ ಅವರನ್ನ ಭೇಟಿ ಮಾಡೋದಿಕ್ಕಾಗಿನೇ ಹೋಗ್ತಾ ಇದ್ದೀನಿ. ಅಂಡ್ ಅವರಿಗೆ ಟ್ರೆಡಿಷನಲ್ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಸಾಯುವ ಕೊನೆ ಕ್ಷಣದಲ್ಲಾದ್ರೂ ಆ ಡ್ಯಾನ್ಸ್ ಅನ್ನ ಅವರಿಗೆ ತೋರಿಸ್ಬೇಕು ಅಂತ ಯೋಚಿಸಿ ಎಲ್ಲರಿಗೂ ಬಾಯನ್ನ ಮಾಡಿ ಹಳ್ಳಿ ಕಡೆಗಾಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ಆ ರೀತಿಯಾದ ಡ್ಯಾನ್ಸ್ ಅನ್ನ ಇವಾಗ ಯಾರು ಮಾಡ್ತಾರೆ ಅಂತ ಅಡ್ರೆಸ್ ಗೊತ್ತಿರೋದಿಲ್ಲ. ಸೊ ಸೀದಾ ಒಂದು ಟೀ ಅಂಗಡಿ ಹತ್ರಕ್ಕಾಗಿನೇ ಬಂದು ಈ ರೀತಿ ಯಾರು ಡ್ಯಾನ್ಸ್ ಅನ್ನ ಮಾಡ್ತಾರೆ ಅಂತ ಕೇಳ್ಬೇಕಾದ್ರೆ ಗುಣ ಅನ್ನುವ ಒಬ್ಬ ವ್ಯಕ್ತಿ ಬಂದು ನನ್ಗೆ ಗೊತ್ತಿದೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಜಬರ್ದಸ್ತಿಯಾಗಿ ನಮ್ಮ ಪೃಥ್ವಿಗೆ ಟೀ ಅನ್ನವೇ ಕೂಡ ಕುಡ್ಸಿ ಇವನ ಜೊತೆಯಾಗಿನೇ ಹೊಡೋದಿಕ್ಕಾಗಿ ನೋಡ್ತಾನೆ. ಅಂಡ್ ಈ ಗುಣನ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ತಲೆ ಹರಟೆ ಜಾಸ್ತಿ. ನಾರ್ಮಲ್ ಆಗಿ ಡೋರನ್ನ ಓಪನ್ ಮಾಡಿ ಕಾರ್ ಒಳಗಡೆ ಬರ್ತೀವಿ ಅಲ್ವಾ. ಬಟ್ ಆದ್ರೆ ಇವನನ್ನ ನೋಡ್ಬೇಕಾದ್ರೆ ವಿಂಡೋವಿನಿಂದ ಚಿಕ್ಕ ಮಕ್ಕಳ ಹಾಗೇನೆ ತೂರಿ ಬರ್ತಾನೆ. ಸರಿ ಓಕೆ ಅಂತ ಅಡ್ಜಸ್ಟ್ ಅನ್ನ ಮಾಡ್ಕೊಂಡು ಟ್ರಾವೆಲ್ ಅನ್ನ ಶುರುವನ್ನ ಮಾಡ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಬ್ಬ ವಯಸ್ಸಾಗಿರುವ ಮುದುಕನನ್ನ ನೋಡಿ ಕಾರನ್ನ ನಿಲ್ಸು ಅಂತ ಹೇಳಿ ಅವನ ಜೊತೆ ಮಾತಾಡೋದಿಕ್ಕಾಗಿನೇ ಬಂದ್ಬಿಡ್ತಾನೆ ಈ ಗುಣ. ಅಂಡ್ ಮಾತಾಡ್ತಾನೆ ತುಂಬಾ ಹೊತ್ತಿನವರೆಗೂ ಮುದುಕನ ಹತ್ರವಾಗಿ ಮಾತಾಡ್ತಾನೆ. ಆದ್ರೆ ಎದುರುಗಡೆ ಇರುವ ಮುದುಕ ಯಾವುದೇ ರೀತಿಯಾದ ರಿಯಾಕ್ಷನ್ ಅನ್ನ ಕೊಡೋದೇ ಇಲ್ಲ. ಸೊ ಇದನ್ನ ನೋಡುವ ನಮ್ಮ ಪೃಥ್ವಿ ಏನಕ್ಕೆ ಅವನು ಏನನ್ನುವೆ ಮಾತಾಡ್ತಿಲ್ಲ ಅಂತ ಕೇಳ್ಬೇಕಾದ್ರೆ ಯಾಕಂದ್ರೆ ಆ ಮುದುಕನಿಗೆ ಮಾತುವೆ ಕೂಡ ಬರೋದಿಲ್ಲ, ಕಿವಿ ಕೂಡ ಕೇಳ್ಸೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ಯಾವ ಮಟ್ಟಿಗೆ ಕೋಪ ಬರ್ಬೇಡ, ಮಾತು ಬರ್ದಿರುವ ಮೂಗ ಮತ್ತೆ ಕಿವುಡನ ಹತ್ರ ಇಲ್ಲಿವರೆಗೂ ಟೈಮ್ ಅನ್ನ ವೇಸ್ಟ್ ಮಾಡ್ದೆ ಅಂತ ಬೈಯೋದಿಕ್ಕಾಗಿ ನೋಡ್ತಾನೆ. ಆದ್ರೆ ವಯಸ್ಸಾಗಿರುವ ವ್ಯಕ್ತಿ ಅಲ್ವಾ, ಸೊ ಏನನ್ನುವೆ ಮಾಡ್ದೆ ಅಡ್ಜಸ್ಟ್ ಅನ್ನ ಮಾಡ್ಕೋತಾನೆ. ಅಂಡ್ ಅದು ಅಲ್ಲದೆ ಈ ಮುದುಕನಿಗೆ ಎಲೆಯಡಿಕೆ ತಿನ್ನುವ ಹುಚ್ಚು ಜಾಸ್ತಿ ಇದೆ ಅನ್ಸುತ್ತೆ. ಸೊ ಚೆನ್ನಾಗಿನೇ ತಿಂದು ಆವಾಗ ಆಚೆಗಡೆಗಾಗಿ ಉಗಿತಿರ್ತಾನೆ. ಅಷ್ಟೇ ಯಾಕೆ ಎಷ್ಟೋ ಬಾರಿ ಕಾರಿನ ಒಳಗುವೆ ಕೂಡ ಉಗಿದ್ ಬಿಡ್ತಾನೆ. ಸೊ ಇದರಿಂದ ಕೋಪವನ್ನ ಮಾಡ್ಕೊಂಡು ಕಾರನ್ನ ಬಿಟ್ಟು ಹೊರಟೋಗ್ಬಿಡು, ನನ್ನ ದಾರಿಯನ್ನ ನೋಡ್ಕೊಂಡು ನಾನು ಆ ಡ್ಯಾನ್ಸರ್ ಅನ್ನ ಹುಡಿಕೋತೀನಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದನ್ನ ಕೇಳುವ ಗುಣ ಕೂಡ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನಾನು ಈ ರೀತಿಯಾಗಿ ಮಾಡ್ಬಾರ್ದಿತ್ತು.
ಅಂಡ್ ಹತ್ರದಲ್ಲೇ ಒಂದು ಚಿಕ್ಕ ನದಿ ಇದೆ, ಅಲ್ಲಿಗೆ ಹೋಗಿ ನಿಮ್ಮ ಕಾರನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋದಾಗಿ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಪೃಥ್ವಿ ಕೂಡ ಸರಿ ಓಕೆ ಅಂತ ನದಿ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದ್ಮೇಲೆ ಈ ಗುಣ ಕೂಡ ಕಾರನ್ನ ಕ್ಲೀನ್ ಮಾಡೋದಕ್ಕೆ ಶುರುವನ್ನ ಮಾಡ್ಕೋತಾನೆ. ಹೇಳಿ ಕೇಳಿ ಇವರು ಬಂದಿರೋದು ಕಾಡಿನ ಒಳಗಡೆ ಅಲ್ವಾ, ಸೊ ನಮ್ಮ ಪೃಥ್ವಿ ಅಕ್ಕಪಕ್ಕದಲ್ಲೇ ಸುತ್ತಾಡಿ ಬರೋಣ ಅಂತ ಎಂಟ್ರಿಯನ್ನ ಕೊಡ್ತಾನೆ. ಅಂಡ್ ಇದೇ ಟೈಮಿಗೆ ಮತ್ತೊಬ್ಬ ಯಾರೋ ಮುದುಕ ಇವನ ಹತ್ರಕ್ಕಾಗಿನೇ ಬಂದು ಈ ಹೊತ್ತಿನಲ್ಲಿ ಕಾಡಿನ ಒಳಗಡೆ ಏನಪ್ಪಾ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಪೃಥ್ವಿ ಕೂಡ ನಾನು ಗುಣ ಅನ್ನುವ ವ್ಯಕ್ತಿ ಜೊತೆಗೆ ಈ ಜಾಗಕ್ಕಾಗಿನೇ ಬಂದಿದ್ದೀನಿ ಅಂತ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ಯಾವ ಗುಣನ ಜೊತೆಯಾಗಿ ಬಂದಿದ್ಯಾ, ಯಾಕಂದ್ರೆ ಗುಣ ಸತ್ತೋಗಿ 2-3 ವರ್ಷಗಳು ಮುಗ್ದೋಗಿದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ಇವರ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ, ಹಾಗಿದ್ರೆ ಇಷ್ಟು ಹೊತ್ತು ನಾವು ಟ್ರಾವೆಲ್ ಅನ್ನ ಮಾಡಿದ್ದು ಒಂದು ದೆವ್ವದ ಜೊತೆ ಅಂತ ತಿಳ್ಕೊಂಡು ಸೀದಾ ಕಾಡಿನ ಹತ್ರಕ್ಕಾಗಿನೇ ಓಡ್ಕೊಂಡು ಬಂದು ನೋಡ್ಬೇಕಾದ್ರೆ ಆ ಗುಣ ಯಾವ ಜಾಗದಲ್ಲಿವೆ ಕೂಡ ಕಾಣಿಸ್ತಾನೆ ಇಲ್ಲ. ಸೊ ಭಯವನ್ನ ಪಟ್ಕೊಂಡು ಓಡೋಗೋಣ ಅನ್ನೋದಾಗಿನೇ ನೋಡ್ತಿರ್ತಾನೆ. ಆದ್ರೆ ಹಿಂದಗಡೆಯಿಂದ ಯಾರು ಇವನನ್ನ ಕರೆಯೋದಾಗಿನೇ ಫೀಲ್ ಆಗ್ತಿರುತ್ತೆ. ಸೊ ಯಾರಿರ್ಬಹುದು ಅಂತ ತಿರುಗಿ ನೋಡ್ಬೇಕಾದ್ರೆ ಬೇರೆ ಯಾರಿವೆ ಅಲ್ಲ, ಗುಣನೇ. ಸೊ ನಮ್ಮ ಪೃಥ್ವಿ ಕೂಡ ತುಂಬಾನೇ ಭಯವನ್ನ ಪಟ್ಕೊಂಡು ನೀನು ದೆವ್ವನ ಅಂತ ಕೇಳ್ಬೇಕಾದ್ರೆ ಲೋ ತಮ್ಮ, ನೀನು ಯಾವ ಗುಣನ ಬಗ್ಗೆ ಮಾತಾಡ್ತಾ ಇದ್ಯಾ, ಅವನು 2 ವರ್ಷಗಳ ಹಿಂದೆನೆ ತೀರೋಗಿದ್ದಾನೆ. ಬಟ್ ಆದ್ರೆ ನನ್ನ ಹೆಸರು ಕೂಡ ಗುಣ, ಆದ್ರೆ ನಾನು ಸತ್ತೋಗಿರೋನಲ್ಲ, ಬೇರೆ ಗುಣ ಅನ್ನೋದಾಗಿನೇ ಹೇಳ್ಕೊತಾನೆ. ಆ ನಂತರ ಸರಿ ಓಕೆ ಅನ್ನೋದಾಗಿ ಮತ್ತೆ ಇವರು ಟ್ರಾವೆಲ್ ಅನ್ನ ಶುರು ಮಾಡ್ಕೊಂಡು ಫೈನಲಿ ಇವರು ಹುಡುಕಿ ಬರ್ತಾ ಇರುವ ಡ್ಯಾನ್ಸರ್ ಅವರ ಮನೆಗಾಗಿನೇ ಬಂದು ತಲುಪ್ತಾರೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಡ್ಯಾನ್ಸರ್ ಇರೋದಿಲ್ಲ, ಬದಲಾಗಿ ಅವನ ಹೆಂಡತಿ ಇರ್ತಾರೆ. ಸೊ ನನ್ನ ಹೆಸರು ಪೃಥ್ವಿ ಅನ್ನೋದಾಗಿ ಇವನು ಹೇಳ್ಕೋಬೇಕಾದ್ರೆ ಇವನನ್ನ ನೋಡ್ತಿದಾಗಿನೇ ಡ್ಯಾನ್ಸರ್ ಅವರ ವೈಫು ಕಂಡು ಹಿಡಿದ್ಬಿಡ್ತಾರೆ. ನೀನು ನಮ್ಮ ಶಾಂತಿ ಅವಳ ಮಗ ಅಲ್ವಾ, ಬಾರಪ್ಪ ಒಳಗಡೆ ಅಂತ ಫುಡ್ ಅನ್ನೆಲ್ಲ ಕೂಡ ಕೊಡ್ತಾರೆ. ಸೊ ನಮ್ಮ ಪೃಥ್ವಿ ಕೂಡ ನಡೆದಿರ್ತಾ ಇರುವ ಎಲ್ಲ ಘಟನೆಯನ್ನುವೇ ಹೇಳ್ಕೊಂಡು ಇವನ ಮದರ್ನ ಕಂಡೀಷನ್ ಅನ್ನುವೇ ಕೂಡ ಎಲ್ಲವನ್ನ ತಿಳಿಸ್ತಾನೆ. ನೆಕ್ಸ್ಟ್ ನಮ್ಮ ಪೃಥ್ವಿ ಇವರು ಚಿಕ್ಕ ವಯಸ್ಸಿನಲ್ಲಿ ಬದುಕಿ ಬರ್ತಿದ್ದ ಮನೆ ಹತ್ರಕ್ಕಾಗಿನೇ ಬಂದು ನೋಡೋಣ ಅಂತ ಬರ್ತಾನೆ. ಸೊ ಅಲ್ಲಿ ಬಂದು ನೋಡ್ಬೇಕಾದ್ರೆ ಇವರ ಮನೆ ಪೂರ್ತಿಯಾಗಿನೇ ಬಿದ್ದು ಹಾಳಾಗೋಗಿರುತ್ತೆ. ಅಂಡ್ ಇದೇ ಟೈಮಿಗೆ ಒಂದು ಲೇಡಿ ಬಂದು ನಮ್ಮ ಪೃಥ್ವಿಯನ್ನ ಭೇಟಿ ಮಾಡ್ತಾಳೆ. ಅಂಡ್ ಈ ಲೇಡಿ ಬೇರೆ ಯಾರಿವೆ ಅಲ್ಲ, ನಮ್ಮ ಪೃಥ್ವಿಗೆ ಕಾಳನ್ನ ಮಾಡಿ ನಿಮ್ಮ ಮದರ್ ಅವರ ಕಂಡೀಷನ್ ತುಂಬಾನೇ ಹಾಳಾಗೋಗಿದೆ ಅಂಡ್ ನಿನ್ನ ತಾಯಿಯ ಕೊನೆ ಆಸೆಗಳನ್ನ ಈಡೇರಿಸು ಅನ್ನೋದಾಗಿನೇ ಕರ್ತಿದ್ರು ಅಲ್ವಾ, ಅದೇ ಲೇಡಿಯನ್ನ ಇವಾಗ ಬಂದು ಭೇಟಿಯನ್ನ ಮಾಡಿರೋದು. ಆಕ್ಚುಲ್ ಆಗಿ ನಮ್ಮ ಪೃಥ್ವಿ ಮದರ್ ಅನ್ನ ಇವಾಗ ನಾವು ನೋಡೋದಾದ್ರೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಅನ್ನ ಮಾಡಲಾಗಿದೆ. ಸೊ ಇವಾಗ ಈ ಲೇಡಿ ನಿಮ್ಮ ಮದರ್ನ ಹೆಲ್ತ್ ಹೇಗಿದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಪೃಥ್ವಿ ಕೂಡ ಕಂಡೀಷನ್ ಇವಾಗ ತುಂಬಾನೇ ಸೀರಿಯಸ್ ಆಗಿದೆ. ಸೊ ಅವರ ಕೊನೆ ಆಸೆ ಬಂದು ಟ್ರೆಡಿಷನಲ್ ಡ್ಯಾನ್ಸ್ ಅನ್ನ ನೋಡೋದು. ಸೊ ಅದಕ್ಕಾಗಿನೇ ಈ ಊರಿಗಾಗಿ ಬಂದಿದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ನೆಕ್ಸ್ಟ್ ಇವನ ತಂದೆ ಸಮಾಧಿ ಹತ್ರಕ್ಕಾಗಿನೇ ಕೂಡ ಬಂದು ಕುಳಿತುಕೊಂಡು ಸ್ವಲ್ಪ ಹೊತ್ತು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಡ್ಯಾನ್ಸರ್ ಕೂಡ ವಾಪಸ್ಸು ಅವರ ಮನೆಗಾಗಿನೇ ಬಂದಿರ್ತಾರೆ. ಆದ್ರಿಂದ ನಮ್ಮ ಪೃಥ್ವಿ ಕೂಡ ಅವರ ಹತ್ರಕ್ಕಾಗಿನೇ ಬಂದು ಮದರ್ಗೆ ವಿಡಿಯೋ ಕಾಲ್ ಅನ್ನವೇ ಮಾಡಿ ಡ್ಯಾನ್ಸರ್ ಹತ್ರ ಮಾತನ್ನ ಆಡಿಸ್ತಾನೆ. ಅಂಡ್ ಇವಾಗ ಡ್ಯಾನ್ಸರ್ ಕೂಡ ಇವನ ಮದರ್ನ ಪರಿಸ್ಥಿತಿಯನ್ನ ನೋಡಿ ಸ್ವಲ್ಪ ಬೇಜಾರನ್ನ ಮಾಡ್ಕೊಂಡಿರ್ವೆ ಕೂಡ ನಿನ್ಗೆ ಏನುವೇ ಆಗಲ್ಲ, ಆದಷ್ಟು ಬೇಗ ಎಲ್ಲನವೇ ಸರಿ ಹೋಗುತ್ತೆ ಅಂತ ಧೈರ್ಯವನ್ನ ಕೊಡ್ತಾರೆ. ಆ ನಂತರ ಕಾಲ್ ಅನ್ನ ಕಟ್ ಮಾಡ್ಬೇಕಾದ್ರೆ ಈ ಡ್ಯಾನ್ಸರ್ ಮತ್ತೊಂದು ವಿಷಯವನ್ನ ಹೇಳ್ಕೊತಾರೆ. ನೋಡಪ್ಪ, ನಿನ್ನ ತಾಯಿಯವರಿಗೋಸ್ಕರ ನಾನು ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮುಂಚೆ ನನ್ನ ಬಾಡಿಯಲ್ಲಿ ತುಂಬಾನೇ ಶಕ್ತಿ ಇರ್ತಿತ್ತು, ಡ್ಯಾನ್ಸ್ ಅನ್ನ ಮಾಡ್ತಿದೆ. ಆದ್ರೆ ಇವಾಗ ವಯಸ್ಸಾಗಿರೋದ್ರಿಂದ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಕೋಬೇಕಾದ್ರೆ ಅದನ್ನ ಕೇಳುವ ಅವನ ವೈಫೇನೆ ಮುಂದಗಾಗಿನೇ ಬಂದು ದಯವಿಟ್ಟು ಇವನ ತಾಯಿಗೋಸ್ಕರ ಇದೊಂದು ಸಲ ಒಪ್ಕೊಳ್ಳಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾಳೆ. ಆದ್ರಿಂದ ಡ್ಯಾನ್ಸರ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾರೆ. ಅಂಡ್ ಇದೆಲ್ಲದ್ರ ನಡುವೆ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂದ್ರೆ ಬೋರ್ಡ್ ತಲೆ ಆಗಿರುವ ಬಾಬು ಅನ್ನುವ ಒಂದು ಹುಡುಗ ಇರ್ತಾನೆ. ಅಂಡ್ ಅವನಿಗೆ ಈ ರೀತಿ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಡ್ಯಾನ್ಸ್ ಅನ್ನ ಮಾಡೋದು ಅಂದ್ರೆ ತುಂಬಾನೇ ಇಷ್ಟವಾಗಿರುತ್ತೆ. ಸೊ ಒಂದು ದಿನ ಇವರ ಹತ್ರಕ್ಕಾಗಿನೇ ಬಂದು ಆ ಕಾಸ್ಟ್ಯೂಮ್ ಅನ್ನ ಹಾಕೋಬೇಕಾದ್ರೆ ಅದನ್ನ ನೋಡುವ ಜನಗಳು ಇವನಿಗೆ ಸರಿಯಾಗಿನೇ ಹೊರ್ತು ಈ ಕಾಸ್ಟ್ಯೂಮ್ ಅನ್ನ ಹಾಕೊಳ್ಳೋದಿಕ್ಕೆ ನಿನ್ಗೆ ಯಾವುದೇ ರೀತಿ ಅಧಿಕಾರ ಅರ್ಹತೆ ಇಲ್ಲ ಅನ್ನೋದಾಗಿನೇ ಬೈದು ಊರಿಂದ ಆಚೆಗಾಗಿನೇ ಹಾಕ್ಬಿಟ್ಟಿರ್ತಾರೆ. ಸೊ ಅದೇ ದುಃಖದಲ್ಲಿ ಆ ಹುಡುಗ ಕೂಡ ಸೂಸೈಡ್ ಅನ್ನ ಮಾಡ್ಕೊಂಡು ತೀರೋಗಿದ್ದಾನೆ. ಅಂಡ್ ಆ ರೀತಿ ತೀರೋಗ್ಬೇಕಾದ್ರೆ ನಮ್ಮ ಪೃಥ್ವಿ ಕೂಡ ಅದನ್ನ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನೋಡ್ಬಿಟ್ಟಿದ್ದಾನೆ. ಅಂಡ್ ಅವಾಗಿನಿಂದಾನೇ ನಮ್ಮ ಪೃಥ್ವಿ ಮನ್ಸಲ್ಲಿ ಡ್ಯಾನ್ಸ್ ನ ಬಗ್ಗೆ ಆಗಿರ್ಬಹುದು, ಕಾಸ್ಟ್ಯೂಮ್ ನ ಬಗ್ಗೆ ಆಗಿರ್ಬಹುದು, ಇವನಿಗೆ ತುಂಬಾನೇ ಹ್ಯಾಲುಸಿನೇಷನ್ ಗಳು ಬಂದು ಕಾಡ್ತಾ ಇರೋದು. ಅಂಡ್ ಇವಾಗ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪ್ರೆಸೆಂಟ್ ಅನ್ನ ತೋರಿಸ್ಬೇಕಾದ್ರೆ ಈ ಡ್ಯಾನ್ಸರು ಇನ್ನು 2 ದಿನಗಳ ನಂತರವಾಗಿ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಇವನ ಜೊತೆ ಬರೋದಿಕ್ಕಾಗಿ ಒಪ್ಕೊಂಡಿದ್ದಾರೆ. ಆದ್ರಿಂದ ನಮ್ಮ ಪೃಥ್ವಿ ಕೂಡ ಇದೇ ಜಾಗದಲ್ಲಿ ಉಳ್ಕೊಳ್ಳೋದಿಕ್ಕಾಗಿ ನಿರ್ಧಾರ ಮಾಡ್ತಾನೆ. ನಂತರ ಇವನ ಫ್ರೆಂಡ್ ಗಳಿಗೆ ಕೂಡ ಕಾಲ್ ಅನ್ನ ಮಾಡಿ ನಾನು ಬರೋದು ಇನ್ನವೇ ಕೂಡ ಲೇಟ್ ಆಗುತ್ತೆ, ಸೊ ಪ್ರಾಜೆಕ್ಟ್ ನ ಎಲ್ಲಾ ಕೆಲಸಗಳನ್ನುವೇ ಕೂಡ ನೀವೇನೆ ಹ್ಯಾಂಡಲ್ ಮಾಡಿ ಅನ್ನೋದಾಗಿ ಹೇಳ್ಕೊತಾನೆ. ಇದಾದ ನಂತರ ಹಾಸ್ಪಿಟಲ್ ನಿಂದ ಕಾಲ್ ಅನ್ನ ಮಾಡಿ ನಿಮ್ಮ ತಾಯಿಯವರ ಪರಿಸ್ಥಿತಿ ತುಂಬಾನೇ ಕೆಟ್ಟೋಗ್ತಾ ಇದೆ, ಸೊ ತುಂಬಾನೇ ಸೀರಿಯಸ್ ಆಗೋಗಿದೆ ಅನ್ನೋದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾದ್ರೆ ಇದನ್ನ ಕೇಳಿ ಟೆನ್ಷನ್ ಅನ್ನ ಮಾಡ್ಕೊಳ್ಳುವ ನಮ್ಮ ಪೃಥ್ವಿ ಕೂಡ ಸೀದಾ ಆ ಡ್ಯಾನ್ಸರ್ ಅವರ ಮನೆ ಹತ್ರಕ್ಕಾಗಿನೇ ಹೊಡ್ತಾನೆ.
ಅಂಡ್ 2 ದಿನಗಳ ಕಾಲವಾಗಿ ನಾವು ಕಾಯೋದಿಕ್ಕೆ ಆಗೋದಿಲ್ಲ. ಇವಾಗೇನೆ ಶೋ ಅನ್ನ ಅರೇಂಜ್ ಮಾಡ್ಕೊಳ್ಳಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಬೇಕಾದ್ರೆ ಅರ್ಥವನ್ನ ಮಾಡ್ಕೊಳ್ಳುವ ಡ್ಯಾನ್ಸರ್ ಕೂಡ ಎಲ್ಲರನ್ನುವೆ ಕರೆದು ಇವರ ಮನೆಯಲ್ಲೇ ಪರ್ಫಾರ್ಮ್ ಅನ್ನ ಮಾಡೋದಕ್ಕಾಗಿ ರೆಡಿ ಆಗ್ತಾರೆ. ನಮ್ಮ ಪೃಥ್ವಿ ಕೂಡ ವಿಡಿಯೋ ಕಾಲ್ ಅನ್ನ ಮಾಡಿ ಮದರ್ಗೆ ಎಲ್ಲವನ್ನ ತೋರಿಸ್ತಾನೆ. ಅಂಡ್ ಫೈನಲ್ ಆಗಿ ಇವನ ತಾಯಿ ಕೂಡ ಅದನ್ನ ನೋಡಿ ಹ್ಯಾಪಿ ಆಗ್ತಾರೆ. ಇವನವೇ ಕೂಡ ಎಮೋಷನಲ್ ಆಗ್ತಾನೆ. ಅಂಡ್ ವಿಡಿಯೋವನ್ನ ನೋಡ್ತಾನೆ ಅವರ ತಾಯಿ ಕೂಡ ತೀರೋಗ್ಬಿಡ್ತಾರೆ. ಸೊ ಬೇಜಾರನ್ನ ಮಾಡ್ಕೊಳ್ಳುವ ನಮ್ಮ ಪೃಥ್ವಿ ಕೂಡ ಜಾಗದಿಂದ ಹೊರಟು ಹಾಸ್ಪಿಟಲ್ಗೆನೆ ಬರ್ತಾನೆ. ನಂತರ ಅಂತಿಮ ಸಂಸ್ಕಾರವನ್ನವೇ ಕೂಡ ಮುಗಿಸಿ ಎಲ್ಲಾ ಕಾರ್ಯಗಳನ್ನ ಕಂಪ್ಲೀಟ್ ಮಾಡ್ತಾನೆ. ಅದಾದ್ಮೇಲೆ ಇವನ ಫಾದರ್ ಹೋದ್ಮೇಲೆ ಇವನ ತಾಯಿ ಯಾವ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಅಂತ ಎಲ್ಲವನ್ನ ನೆನಪು ಮಾಡ್ಕೊಂಡು ಅದೇ ಬಾಬು ಅನ್ನುವ ಹುಡುಗ ಸೂಸೈಡ್ ಅನ್ನ ಮಾಡ್ಕೊಂಡು ತೀರಿ ಹೋಗಿದ್ದ ಅಲ್ವಾ, ಸೇಮ್ ಅದೇ ಜಾಗಕ್ಕಾಗಿನೇ ಬಂದು ಕುಳಿತಿರ್ತಾನೆ. ಅಂಡ್ ಆ ಜಾಗದಲ್ಲಿ ಒಂದು ಕಾಲ್ಗೆಜ್ಜೆ ಕೂಡ ಇವನಿಗೆ ಸಿಗುತ್ತೆ. ಅಂಡ್ ಅದು ಬೇರೆ ಯಾರ್ದಿವೆ ಅಲ್ಲ, ಬಾಬು ಅನ್ನುವ ವ್ಯಕ್ತಿಯದ್ದೇ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಹಿಂದಗಡೆಯಿಂದ ಯಾರು ಇವನನ್ನ ಕರೀತಾರೆ. ಸೊ ಈ ಹೊತ್ತಿನಲ್ಲಿ ನಮ್ಮನ್ನ ಕರೀತಾ ಇರೋದು ಯಾರು ಅಂತ ಭಯವನ್ನ ಪಟ್ಕೊಂಡು ನೋಡ್ಬೇಕಾದ್ರೆ ಅದು ಬೇರೆ ಯಾರಿವೆ ಅಲ್ಲ, ಗುಣನೇ. ಅಂಡ್ ಆ ನಂತರ ಇಬ್ಬರವೇ ಕೂಡ ಮಾತಾಡೋದಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಅಂಡ್ ಈ ಗುಣ ಕೂಡ ನಮ್ಮ ಹೀರೋವಿಗೆ ಸ್ವಲ್ಪ ಧೈರ್ಯವನ್ನ ಕೊಟ್ಟು ಹೊರಗಡೆ ಬಾ ಅನ್ನೋದಾಗಿ ಹೇಳ್ತಾನೆ. ನಂತರ ಕತ್ಲೆ ಕೂಡ ಆಗ್ಬೇಕಾದ್ರೆ ನಮ್ಮ ಪೃಥ್ವಿಯನ್ನ ಕರ್ಕೊಂಡು ಅವನ ಮನೆ ಹತ್ರಕ್ಕಾಗಿ ಡ್ರಾಪ್ ಅನ್ನ ಮಾಡಿ ಇವನು ಮಾತ್ರ ಹೊರಟು ಬರ್ತಿರ್ತಾನೆ. ಸೊ ಇದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಯಕ್ಷಗಾನದ ಹಾಗೆ ಕಾಶ್ಯಮನ ಹಾಕೊಂಡಿರುವ ವ್ಯಕ್ತಿ ಬಂದು ಎದುರುಗಡೆಗಾಗಿ ನಿಂತ್ಕೋತಾನೆ. ಸೊ ಭಯವನ್ನ ಪಟ್ಕೊಳ್ಳುವ ನಮ್ಮ ಪೃಥ್ವಿ ಕೂಡ ಕಾರನ್ನ ತಿರುಗಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಅನ್ನ ಮಾಡ್ಕೊಂಡ್ ಬಿಡೋದು. ಅಂಡ್ ಇದನ್ನೇ ನಾವು 3 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗೋಗಿದೆ ಅನ್ನೋದಾಗಿ ಮಾತಾಡಿದ್ದು. ಅಂಡ್ ಇದನ್ನ ನೋಡುವಂತಹ ಗುಣ ಹತ್ರಕ್ಕಾಗಿನೇ ಬಂದು ಹಾಸ್ಪಿಟಲ್ಗಾಗಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ನಮ್ಮ ಪೃಥ್ವಿಯನ್ನ ಕಾಪಾಡೋದು. ಬಟ್ ಆದ್ರೆ ಯಾವಾಗ ಈ ಆಕ್ಸಿಡೆಂಟ್ ಆಗಿದ್ಯೋ ಆವಾಗಿಂದ ನಮ್ಮ ಪೃಥ್ವಿಗೆ ಹ್ಯಾಲುಸಿನೇಷನ್ ಬರೋದಿಕ್ಕಾಗಿನೇ ಕೂಡ ಶುರುವಾಗಿರೋದು. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಸ್ಟೋರಿ ಪ್ರೆಸೆಂಟಿಗಾಗಿನೇ ಶಿಫ್ಟ್ ಆಗ್ಬೇಕಾದ್ರೆ ಈ ಎಲ್ಲಾ ವಿಷಯಗಳನ್ನ ನೆನಪನ್ನ ಮಾಡ್ಕೊಂಡು ನಮ್ಮ ಪೃಥ್ವಿ ಒಂದು ಜಾಗದಲ್ಲಿ ಬಂದು ಯೋಚನೆಯನ್ನ ಮಾಡ್ಕೊಂಡು ನಿಂತಿರ್ತಾನೆ. ಅಂಡ್ ಇದೇ ಜಾಗಕ್ಕೆ ಸರಿಯಾಗಿ ನಮ್ಮ ಮೀನಾ ಕೂಡ ಬಂದು ಇವನಿಗೆ ಧೈರ್ಯವನ್ನ ಕೊಟ್ಟು ಈ ಜಾಗದಿಂದ ಮೊದಲು ಹೋಗೋಣ ಅನ್ನೋದಾಗಿ ಇವನನ್ನ ಕರ್ಕೊಂಡು ಬರೋದಿಕ್ಕಾಗಿ ನೋಡ್ತಾಳೆ. ಅಂಡ್ ಇವಾಗ ಇವರಿಬ್ಬರವೇ ಯಾವ ರೀತಿ ಲವ್ವನ್ನ ಮಾಡಿದ್ರು ಅನ್ನೋದಾಗಿ ಇವರ ಸ್ಟೋರಿಯನ್ನ ಹೇಳ್ತಾರೆ ನೋಡಿ. ಅದೇ ಆಕ್ಸಿಡೆಂಟ್ ಆದ್ಮೇಲೆ ನಮ್ಮ ಪೃಥ್ವಿಗೆ ಹ್ಯಾಲುಸಿನೇಷನ್ ಬರ್ತಿತ್ತು ಅಲ್ವಾ, ಸೊ ಅವನು ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಕ್ಕಾಗಿ ಸೈಕ್ಯಾಟ್ರಿಸ್ಟ್ ನ ಹತ್ರಕ್ಕಾಗಿನೇ ಬರ್ತಿರ್ತಾನೆ. ಅಂಡ್ ಅಲ್ಲಿಗೆ ಮೀನಾ ಕೂಡ ಬರ್ತಿರ್ಬೇಕಾದ್ರೆ ಇಬ್ಬರ ನಡುವೆ ಮಾತುಕತೆ ಆಗುತ್ತೆ. ಆ ನಂತರ ಲವ್ ಕೂಡ ಆಗಿ ಲಿವಿಂಗ್ ರಿಲೇಶನ್ಶಿಪ್ ಗಾಗಿನೇ ಬರೋದು. ಅಂಡ್ ಇವಾಗ ಇವರು ಕಾರಿನಲ್ಲಿ ಬರ್ತಿರ್ಬೇಕಾದ್ರೆ ನಮ್ಮ ಮೀನಾ ಒಂದು ಸಿಚುವೇಶನ್ ಅಲ್ಲಿ ಮಲ್ಕೊಬಿಡ್ತಾಳೆ. ನಮ್ಮ ಪೃಥ್ವಿ ಕೂಡ ಕಾರನ್ನ ನಿಲ್ಸಿ ಕೆಳಗಡೆಗಾಗಿ ಬಂದು ಬಿಸ್ನೆಸ್ ರಿಲೇಟೆಡ್ ಆಗಿ ಬಾಸ್ ನ ಹತ್ರ ಮಾತಾಡೋಣ ಅಂತ ಫೋನ್ ಅನ್ನ ಎತ್ಕೋತಾನೆ. ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಇವನ ಫೋನ್ ಸ್ವಿಚ್ ಆಫ್ ಆಗೋಗುತ್ತೆ. ಸೊ ನಮ್ಮ ಮೀನಾ ಅವಳ ಫೋನ್ ಅನ್ನ ಎತ್ಕೊಳ್ಳೋಣ ಅಂತ ಬಂದು ಅವಳ ಫೋನ್ ಅನ್ನ ಎತ್ಕೋಬೇಕಾದ್ರೆ ಅವಳ ಫ್ರೆಂಡ್ ಕಡೆಯಿಂದ ಕೆಲವೊಂದಷ್ಟು ಮೆಸೇಜಸ್ ಗಳು ಬಂದು ಡ್ರಾಪ್ ಆಗಿದಾವೆ. ಏನಿದು ಅಂತ ಓಪನ್ ಮಾಡ್ಬೇಕಾದ್ರೆ ಇವಳ ಫ್ರೆಂಡ್ ಇವಳಿಗೆ ಬೈಯೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡಿದ್ದಾಳೆ. ಯಾಕಂದ್ರೆ ನೀನು 6 ತಿಂಗಳ ಹಿಂದೆ ಬೇರೆ ಹುಡುಗನ ಜೊತೆ ಲವ್ವಿನಲ್ಲಿದ್ದೆ, ನಂತರ ಅವನಿಗೆ ಮೋಸವನ್ನ ಮಾಡಿ ಇವಾಗ ಪೃಥ್ವಿಯ ಜೊತೆಯಾಗಿ ಬಂದು ಲವ್ವಿನಲ್ಲಿ ಬಿದ್ದಿದ್ಯಾ. ಸೊ ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಕೆಲವೊಂದಷ್ಟು ಫೋಟೋಗಳನ್ನವೇ ಕೂಡ ಕಳ್ಸಿರ್ತಾಳೆ. ಅದನ್ನ ನಮ್ಮ ಪೃಥ್ವಿ ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆನೆ ಶಾಕ್. ಅಂಡ್ ಇದೇ ಟೈಮಿಗೆ ಮೀನಾ ಕೂಡ ಎಚ್ಚರಿಯಾಗಿ ಅವಳ ಫೋನ್ ಅನ್ನ ನೋಡ್ಬೇಕಾದ್ರೆ ಅವಳ ಫೋನ್ ನಮ್ಮ ಪೃಥ್ವಿ ಕೈಯಲ್ಲಿದೆ ಅಲ್ವಾ. ಅಂಡ್ ಅದು ಅಲ್ಲದೆ ಅವನನ್ನ ನೋಡೋದಿಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿ ಕಾಣಿಸ್ತಾ ಇದ್ದಾನೆ. ಸೊ ನಮ್ಮ ವಿಷಯ ಏನಾದ್ರೂ ಗೊತ್ತಾಗ್ಬಿಡ್ತಾ ಅನ್ನೋದಾಗಿ ಭಯವನ್ನ ಪಡ್ಕೋತಾಳೆ. ಅಂಡ್ ಇವಾಗ ಆಕ್ಚುಲ್ ಆಗಿ ನಮ್ಮ ಮೀನಾ ಅವಳ ಒಂದು ಫ್ಲಾಶ್ ಬ್ಯಾಕ್ ಅನ್ನವೇ ಕೂಡ ತೋರಿಸ್ತಾರೆ. ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಳವೇ ಕೂಡ ಹಳ್ಳಿಯಿಂದ ಬಂದಿರುವ ಒಬ್ಬಳು ಟ್ರೆಡಿಷನಲ್ ಡ್ಯಾನ್ಸರು. ಬಟ್ ಆದ್ರೆ ಇವಳ ಬಾಯ್ ಫ್ರೆಂಡ್ ಆಗಿರುವ ಮದನ್ಗೆ ಇವಳು ಡ್ಯಾನ್ಸ್ ಅನ್ನ ಮಾಡೋದು ಇಷ್ಟವಿರೋದಿಲ್ಲ. ಸೊ ನೀನು ಡ್ಯಾನ್ಸ್ ಮಾಡೋದನ್ನ ಬಿಟ್ಟಿಲ್ಲ ಅಂದ್ರೆ ನಾನು ಬ್ರೇಕಪ್ ಅನ್ನ ಮಾಡ್ಕೋತೀನಿ ಅನ್ನೋದಾಗಿ ಹೇಳ್ತಾನೆ. ಆದ್ರೆ ನಮ್ಮ ಮೀನಾಗೆ ಡ್ಯಾನ್ಸ್ ಅನ್ನವೇ ಕೂಡ ಬಿಡೋದಿಕ್ಕೆ ಆಗೋದಿಲ್ಲ, ಈ ಕಡೆ ಬಾಯ್ ಫ್ರೆಂಡ್ ಅನ್ನವೇ ಕೂಡ ಬಿಡೋದಿಕ್ಕೆ ಆಗೋದಿಲ್ಲ. ಈ 2 ವಿಷಯಗಳನ್ನ ಇಟ್ಟು ಇವಳು ತುಂಬಾನೇ ಡಿಪ್ರೆಷನ್ಗೆ ಹೋಗಿ ಇವಳ ಮೆಂಟಲ್ ಹೆಲ್ತ್ ತುಂಬಾನೇ ಹಾಳಾಗೋಗುತ್ತೆ. ಸೊ ಇದನ್ನ ನೋಡುವ ಫಾದರು ಸೈಕ್ಯಾಟ್ರಿಸ್ಟ್ ಅನ್ನ ಹಿಡಿದು ಟ್ರೀಟ್ಮೆಂಟ್ಗಾಗಿನೇ ಕಳ್ಸಿ ಕೊಡ್ತಾರೆ. ಅಂಡ್ ಅದೇ ರೀತಿಯಾಗಿ ಇವಳು ಸಿಟಿ ಒಳಗಡೆಗಾಗಿ ಬರ್ಬೇಕಾದ್ರೆ ಒಂದು ಹುಡುಗಿಯನ್ನ ಫ್ರೆಂಡ್ ಅನ್ನ ಮಾಡ್ಕೊಂಡು ಅವಳ ಜೊತೆಯಾಗಿನೇ ಇರೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇವಾಗ ನೀನು ಮದನ್ಗೆ ಮೋಸವನ್ನ ಮಾಡಿದ್ಯಾ ಅಂತ ಮೆಸೇಜ್ ಅನ್ನ ಕಳ್ಸಿರೋದು ಕೂಡ ಅದೇ ಫ್ರೆಂಡೇ. ಅಂಡ್ ಇವಳು ಸಿಟಿಗೆ ಬರೋದಕ್ಕಿಂತ ಮುಂಚೆ ಮೆಂಟಲ್ ಹೆಲ್ತ್ ಅನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಒಂದು ಆಶ್ರಮಕ್ಕಾಗಿನವೇ ಕೂಡ ಬಂದಿರ್ತಾಳೆ. ಅಂಡ್ ಅದೇ ಆಶ್ರಮದಲ್ಲಿ ನಮ್ಮ ಪೃಥ್ವಿಯ ಮದರ್ ಆಗಿರುವ ಶಾಂತಿ ಕೂಡ ಇರ್ತಾಳೆ. ಸೊ ಅವರ ಜೊತೆ ಮಾತನ್ನ ಆಡ್ಬೇಕಾದ್ರೆ ಪೃಥ್ವಿ ಬಗ್ಗೆ ತುಂಬಾನೇ ವಿಷಯಗಳನ್ನ ಹೇಳ್ಕೊಂಡಿದ್ದಾರೆ. ಅಂಡ್ ಇವಾಗ ಇವಳು ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಿಕ್ಕೆ ಸೈಕ್ಯಾಟ್ರಿಸ್ಟ್ ನ ಹತ್ರಕ್ಕೆ ಬರ್ಬೇಕಾದ್ರೆ ಇಲ್ಲಿ ಪೃಥ್ವಿಯ ಬಗ್ಗೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಅವನ ಜೊತೆ ಮಾತಾಡೋದಕ್ಕೆ ಶುರುವನ್ನ ಮಾಡಿ ಲವ್ವಿನಲ್ಲಿ ಬೀಳೋದು. ಅಂದ್ರೆ ಪೃಥ್ವಿ ಮತ್ತೆ ಮೀನಾ ಇಬ್ಬರವೇ ಕೂಡ ಸಡನ್ ಆಗಿ ಮೀಟ್ ಆದವರಲ್ಲ, ಬದಲಾಗಿ ನಮ್ಮ ಮೀನಾ ಪ್ಲಾನ್ ಅನ್ನ ಮಾಡ್ಕೊಂಡು ಇವನ ಜೊತೆಯಾಗಿ ಬಂದು ಸೇರ್ಕೊಂಡಿದ್ದಾಳೆ. ಅಂಡ್ ಇವಾಗ ನೋಡ್ಬೇಕಾದ್ರೆ ಮದನು ವಾಪಸ್ ಬಂದು ನಮ್ಮ ಮೀನಾ ಅವಳ ಲೈಫ್ ಅನ್ನ ಬರ್ಬಾದ್ ಮಾಡೋದಕ್ಕಾಗಿ ನೋಡ್ತಾ ಇದ್ದಾನೆ.
ಅಂದ್ರೆ ಇವಳ ಫ್ರೆಂಡ್ಸ್ ಗಳ ಹತ್ರಕ್ಕಾಗಿನೇ ಬಂದು ಈ ಮೀನಾ ನನ್ಗೆ ಮೋಸವನ್ನ ಮಾಡಿ ಬೇರೆಯವನನ್ನ ಪ್ರೀತಿಯನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊತಿದ್ದಾನೆ. ಬಟ್ ಆದ್ರೆ ನಮ್ಮ ಮೀನಾ ಕ್ಲಿಯರ್ ಆಗಿನೇ ಹೇಳಿ ಇವನು ಟಾರ್ಚರ್ ಅನ್ನ ಕೊಟ್ಟು ನನ್ನನ್ನ ಬಿಟ್ಟು ಹೋದ. ಬಟ್ ಆದ್ರೆ ಇವಾಗ ಯಾಕೆ ಮತ್ತೆ ಬಂದು ತೊಂದರೆಯನ್ನ ಕೊಡ್ತಾ ಇದ್ದಾನೆ ಅನ್ನೋದಾಗಿ ಹೇಳ್ಕೊತಾಳೆ. ಇದನ್ನ ಕೇಳುವ ಫ್ರೆಂಡ್ ಕೂಡ ನಮ್ಮ ಮೀನಾ ಅವಳ ಹತ್ರಕ್ಕಾಗಿನೇ ಬಂದು ನಿಜವಾಗ್ಲೂ ನಿನ್ನ ಲೈಫಲ್ಲಿ ಏನ್ ನಡೆದಿದೆ ಎಲ್ಲವನ್ನ ನಿಜ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಮೀನಾ ಕೂಡ ಇವಳ ಲೈಫಿನಲ್ಲಿ ನಡೆದಿರೋದ್ ಎಲ್ಲವನ್ನ ಹೇಳ್ಕೊತಾಳೆ. ಅಂದ್ರೆ ಈ ಮದನು ಮೋಸವನ್ನ ಮಾಡ್ಕೊಂಡು ಬ್ರೇಕಪ್ ಅನ್ನ ಮಾಡ್ಕೊಂಡು ಹೊರಟೋಗ್ಬಿಟ್ಟ. ಅಂಡ್ ಇವಾಗ ನಾನು ಅದರಿಂದ ಮೂವನ್ ಆಗಿ ಪೃಥ್ವಿಯನ್ನವೇ ಕೂಡ ಲವ್ವನ್ನ ಮಾಡಿ ಹೇಗೋ ಬದುಕ್ತಾ ಇದ್ದೀನಿ. ಬಟ್ ಆದ್ರೆ ಮತ್ತೆ ವಾಪಸ್ ಬಂದು ನನ್ನ ಲೈಫ್ ಅನ್ನ ಹಾಳು ಮಾಡೋದಿಕ್ಕೆ ನೋಡ್ತಾ ಇದ್ದಾನೆ ಅನ್ನೋದಾಗಿ ತಿಳಿಸ್ತಾಳೆ. ಅಂಡ್ ಇದನ್ನೆಲ್ಲ ಕೇಳುವ ಫ್ರೆಂಡ್ ಕೂಡ ಪೂರ್ತಿಯಾಗಿ ಇವಳ ಮೇಲೆ ನಂಬಿಕೆಯನ್ನ ಮಡ್ಗೋದಿಲ್ಲ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಇವಾಗ ನಮ್ಮ ಪ್ರೆಸೆಂಟ್ ಅನ್ನ ತೋರಿಸ್ಬೇಕಾದ್ರೆ ಈ ಎಲ್ಲಾ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಪೃಥ್ವಿ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಮಿಸ್ ಆಗೋಗಿದ್ದಾನೆ. ಸೊ ಎಲ್ಲರಿಗೂ ಕೂಡ ಕಷ್ಟವನ್ನ ಪಟ್ಟು ಎಲ್ಲೇ ಹುಡುಕಿದ್ರೂ ಸಿಗೋದಿಲ್ಲ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ನಮ್ಮ ಮೀನಾಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಸೌದೆಗಳನ್ನ ಕಟ್ ಮಾಡೋದಿಕ್ಕೆ ಕಾಡಿನ ಒಳಗಡೆ ಬರ್ಬೇಕಾದ್ರೆ ನಮ್ಮ ಪೃಥ್ವಿ ಗಾಯಗೊಂಡು ಒಂದು ಜಾಗದಲ್ಲಿ ಬಿದ್ದಿದ್ದಾನೆ ಅನ್ನುವ ವಿಷಯ ಗೊತ್ತಾಗಿ ಊರಿನವರಿಗೆಲ್ಲ ತಿಳಿಸಿ ಹಾಸ್ಪಿಟಲ್ಗೆ ಕೂಡ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿ ಬರ್ತಿದಾರಂತೆ. ಅಂಡ್ ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಮೀನಾ ಸೀದಾ ಹಾಸ್ಪಿಟಲ್ಗಾಗಿನೇ ಬಂದು ಅಲ್ಲಿ ಇರ್ತಾ ಇರುವ ಸೈಕ್ಯಾಟಿಸ್ಟ್ ಅನ್ನ ಬಂದು ಭೇಟಿಯನ್ನ ಮಾಡ್ತಾಳೆ. ಅಂಡ್ ಪೃಥ್ವಿಗೆ ಇವಾಗ ಏನಾಗಿದೆ ಮ್ಯಾಮ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಸೈಕ್ಯಾಟ್ರಿಸ್ಟ್ ಕೂಡ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಮೊದಲೇನೆ ಇವನಿಗೆ ತುಂಬಾನೇ ಹ್ಯಾಲುಸಿನೇಷನ್ ಇಲ್ಯೂಸಿನೇಷನ್ ಗಳು ಬರ್ತಿತ್ತು. ಅದು ಅಲ್ಲದೆ ಇವಾಗ ನೀನು ಮೋಸವನ್ನ ಮಾಡ್ತಿದ್ಯಾ ಅನ್ನುವ ವಿಷಯ ಕೂಡ ಗೊತ್ತಿದೆ ಅಲ್ವಾ. ಸೊ ಅದನ್ನ ಸೀರಿಯಸ್ ಆಗಿ ತಗೊಂಡು ಈ ಸಿಚುವೇಶನ್ಗೆ ಬಂದಿರೋದು. ಅಂದ್ರೆ ಅವನ ಹ್ಯಾಲುಸಿನೇಷನ್ ಅಲ್ಲಿ ವೇಷವನ್ನ ಹಾಕೊಂಡಿರುವ ಒಬ್ಬ ವ್ಯಕ್ತಿ ಬಂದು ಕಾಡ್ತಿದ್ದ. ಮತ್ತೊಬ್ಬ ಬೋಡ್ತಲೆ ಇರುವ ವ್ಯಕ್ತಿ ಕೂಡ ಇವನ ಹಿಂದೆ ಬಂದು ಅಟ್ಟಾಡಿಸಿ ಬರ್ತಿದ್ದ. ಸೊ ಇವನ ಇಲ್ಯೂಷನ್ ಅಲ್ಲಿ ಆ ಬೋಡ್ತಲೆ ವ್ಯಕ್ತಿ ಅಟ್ಟಾಡಿಸ್ಕೊಂಡು ಬರ್ಬೇಕಾದ್ರೆ ಆದ್ರಿಂದ ಹೆದರ್ಕೊಳ್ಳುವ ಪೃಥ್ವಿ ಕಾಡಿನ ಒಳಗಡೆಗಾಗಿನೇ ಓಡ್ಕೊಂಡು ಬಂದಿದ್ದಾನೆ. ಅಂಡ್ ಅದೇ ಜಾಗದಲ್ಲಿ ಜಾರ್ಕೊಂಡು ಬಿದ್ದು ಇವನು ಕೈಕಾಲ್ಗಳು ಡ್ಯಾಮೇಜ್ ಆಗಿ ಈ ಸಿಚುವೇಶನ್ಗೆ ಬಂದಿರೋದು ಅಂತ ಹೇಳ್ಕೊತಾಳೆ. ನಂತರ ನಮ್ಮ ಪೃಥ್ವಿಗೆ ಇಬ್ಬರು ಫ್ರೆಂಡ್ ಗಳಿವೆ ಕೂಡ ಇದ್ದಾರೆ ಅಲ್ವಾ, ಅವರು ಕೂಡ ಬಂದು ಇವನಿಗೆ ಮತ್ತೆ ಮತ್ತೆ ಹ್ಯಾಲುಸಿನೇಷನ್ ಬರ್ತಾ ಇದೆಯಂತೆ. ಅಂಡ್ ಈ ಹ್ಯಾಲುಸಿನೇಷನ್ ಗಳು ಬರ್ತಾ ಇರೋದು ಯಾವಾಗ ಇವನಿಗೆ ಆಕ್ಸಿಡೆಂಟ್ ಆಯ್ತು ಆವಾಗಿಂದ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ಆ ಸೈಕ್ಯಾಟ್ರಿಸ್ಟ್ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಆಕ್ಚುಲ್ ಆಗಿ ಇವನಿಗೆ ಈ ಪ್ರಾಬ್ಲಮ್ ಕಾಡ್ತಾ ಇರೋದು ಆಕ್ಸಿಡೆಂಟ್ ಆದಾಗಿದ್ದಲ್ಲ, ಬದಲಾಗಿ ಚಿಕ್ಕ ವಯಸ್ಸಿಂದಾನೇ ಇವನಿಗೆ ಈ ಪ್ರಾಬ್ಲಮ್ ಕಾಡಿ ಬರ್ತಾ ಇದೆ. ನಾನು ಪೃಥ್ವಿಯನ್ನ ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವನೇನೆ ಬಾಯನ್ನ ಬಿಟ್ಟು ಎಲ್ಲವನ್ನ ಹೇಳ್ಕೊಂಡಿದ್ದಾನೆ. ಇವನ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ವೇಷವನ್ನ ಹಾಕೊಳ್ಳುವ ಡ್ಯಾನ್ಸರ್ ಗಳನ್ನ ನೋಡಿ ಭಯವನ್ನ ಪಡ್ಕೋತಿದ್ದಂತೆ. ಅಂಡ್ ಅವರ ಡ್ರಾಯಿಂಗ್ ಅನ್ನವೇ ಮಾಡಿ ಮತ್ತೆ ಆ ಡ್ರಾಯಿಂಗ್ ಅನ್ನ ನೋಡಿ ಕೂಡ ಹೆದರ್ಕೋತಿದ್ದಂತೆ. ಸೊ ಇದನ್ನೆಲ್ಲ ನೋಡುವ ಮೊದಲು ಆ ಡ್ರಾಯಿಂಗ್ ಗಳನ್ನ ಅಳಿಸಿ ಹಾಕ್ತಿದ್ರು ಅಂತ ಎಲ್ಲವನ್ನ ಹೇಳಿದಾನೆ. ಅಂದ್ರೆ ಈ ಪ್ರಾಬ್ಲಮ್ ಇವನಿಗೆ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರಿಂದಾನೇ ಕಾಡಿ ಬರ್ತಾ ಇದೆ. ಸೊ ಇವನ ಲೈಫಿನಲ್ಲಿ ನಡೆದಿರುವ ಘಟನೆ ಏನು ಅಂತ ತಿಳ್ಕೊಂಡ್ರೆ ಈ ಪ್ರಾಬ್ಲಮ್ ನಿಂದ ಅವನನ್ನ ಹೊರಗಡೆ ಕರ್ಕೊಂಡು ಬರಬಹುದು ಅನ್ನೋದಾಗಿನೇ ಹೇಳ್ತಾರೆ. ಅಂಡ್ ಇದನ್ನ ಕೇಳುವ ನಮ್ಮ ಮೀನಾ ಸರಿ ಓಕೆ ನಾವು ಎನ್ಕ್ವೈರಿಯನ್ನ ಮಾಡೋಣ ಅಂತ ವಾಪಸ್ಸು ಇವನ ಊರಿಗಾಗಿನೇ ಬಂದು ಎಲ್ಲಾ ಜನಗಳ ಹತ್ರವಾಗಿನೇ ಕ್ವಶನ್ ಗಳನ್ನ ಕೇಳ್ತಾಳೆ. ಅಂಡ್ ಅದೇ ರೀತಿಯಾಗಿ ಕೇಳ್ಕೊಂಡು ಬರ್ಬೇಕಾದ್ರೆ ಜನಗಳಿವೆ ಕೂಡ ವೇಷವನ್ನ ಹಾಕೊಳ್ಳುವ ಡ್ಯಾನ್ಸರ್ ಗಳನ್ನ ನೋಡಿದ್ರೆ ಇವನು ಹೆದರ್ಕೋತಾನೆ ಅಂತ ಎಲ್ಲರೂ ಹೇಳ್ತಾ ಬರ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಪೃಥ್ವಿಯನ್ನ ತೋರಿಸ್ಬೇಕಾದ್ರೆ ಅನ್ಕಾನ್ಶಿಯಸ್ ಆಗಿದ್ದವನು ಇವಾಗ ಕಾನ್ಶಿಯಸ್ ಗೆ ಬಂದು ರಿಕವರಿ ಆಗೋದಿಕ್ಕೆ ಶುರುವಾಗ್ತಾನೆ. ಬಟ್ ಆದ್ರೆ ಇವನು ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಮತ್ತೆ ವೇಷವನ್ನ ಹಾಕೊಂಡಿರುವ ಅದೇ ಡ್ಯಾನ್ಸರ್ ಗಳು ಬಂದು ಇವನಿಗೆ ಮತ್ತೆ ಮತ್ತೆ ಹೆದರಿಸೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಡಾಕ್ಟರ್ ಮತ್ತೆ ನಮ್ಮ ಮೀನಾ ಇಬ್ಬರವೇ ಕೂಡ ಬಂದು ಸಮಾಧಾನವನ್ನ ಮಾಡಿ ಆ ವೇಷವನ್ನ ಹಾಕೊಂಡಿರುವ ವ್ಯಕ್ತಿಗಳನ್ನ ಒಳಗಡೆಗಾಗಿನೇ ಕರೆದು ಇವನಿಗೆ ಧೈರ್ಯವನ್ನ ಕೊಡೋದಿಕ್ಕಾಗಿ ನೋಡ್ತಾರೆ. ಅಂದ್ರೆ ನೀನಿವಾಗ ನೋಡಿರೋದು ಯಾವುದೇ ರೀತಿ ದೆವ್ವನವೇ ಅಲ್ಲ, ಭೂತನವೇ ಅಲ್ಲ, ಬದಲಾಗಿ ವೇಷವನ್ನ ಹಾಕೊಂಡಿರುವ ಸಾಮಾನ್ಯ ಜನಗಳು ಅನ್ನೋದಾಗಿನೇ ಆ ವೇಷವನ್ನ ತೆಗೆದು ಹಾಕಿ ಒಳಗಡೆ ಇರುವ ಮನುಷ್ಯರನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡಿಸಿಕೊಡ್ತಾರೆ. ಸೊ ಇವಾಗ ವೇಷವನ್ನ ಹಾಕೊಂಡು ಬಂದಿರುವ ವ್ಯಕ್ತಿಯನ್ನ ನೋಡ್ಬೇಕಾದ್ರೆ ನಮ್ಮ ಪೃಥ್ವಿಗೆ ಒಂದು ವಿಷಯ ನೆನಪಾಗುತ್ತೆ. ಅದೇ ಇವನು ಚಿಕ್ಕ ವಯಸ್ಸಿನಲ್ಲಿ ಬಲೂನ್ ಇಟ್ಕೊಂಡು ಆಟ ಆಡ್ಕೊಂಡು ಬರ್ತಿರ್ಬೇಕಾದ್ರೆ ಈ ವೇಷವನ್ನ ಹಾಕೊಂಡಿರುವ ವ್ಯಕ್ತಿ ಸೈಕಲ್ ಅನ್ನ ಬಳಸಿ ಬೇರೆ ಯಾವ್ದೋ ಜಾಗಕ್ಕೆ ಹೋಗ್ತಿರ್ತಾನೆ. ಅಂಡ್ ಅದೇ ರೀತಿ ಹೋಗ್ತಿರ್ಬೇಕಾದ್ರೆ ಬೀಡಿಯನ್ನ ಸೇರ್ಕೊಂಡು ಒಂದು ಮರದ ಹತ್ರಕ್ಕೆ ಬಂದು ನಿಂತಿರ್ಬೇಕಾದ್ರೆ ನಮ್ಮ ಪೃಥ್ವಿ ಬಂದು ಅವನನ್ನ ನೋಡ್ಬಿಡ್ತಾನೆ. ಹೊಗೆ ಎಲ್ಲ ಬರ್ತಾ ಇದೆ, ವೇಷವನ್ನವೇ ಕೂಡ ಹಾಕೊಂಡಿದ್ದಾನೆ ಅಲ್ವಾ. ಸೊ ಅದನ್ನ ನೋಡಿ ಇದು ದೆವ್ವ ಅನ್ನೋದಾಗಿನೇ ಹೆದರ್ಕೊಂಡಿದ್ದಾನೆ ನಮ್ಮ ಪೃಥ್ವಿ. ಸೊ ಅದೇ ಘಟನೆ ಇವನ ಮನಸ್ಸಿನಲ್ಲಿ ತುಂಬಾನೇ ಆಳವಾಗಿನೇ ಕುಳಿತುಕೊಂಡು ಇಲ್ಲಿವರೆಗೂ ಇವನಿಗೆ ತೊಂದರೆಯನ್ನ ಕೊಟ್ಟಿ ಬರ್ತಾ ಇರೋದು. ಸೊ ಇವಾಗ ಡಾಕ್ಟರು ಎಲ್ಲಾ ವಿಷಯಗಳನ್ನ ಅರ್ಥವನ್ನ ಮಾಡಿಸಿ ಹೇಳ್ಬೇಕಾದ್ರೆ ನಮ್ಮ ಪೃಥ್ವಿಗೂ ಕೂಡ ಎಲ್ಲಾ ವಿಷಯಗಳಿವೆ ಅರ್ಥವಾಗಿ ಇದ್ರಿಂದ ಮೂವನ್ ಆಗ್ಬೇಕು ಅನ್ನೋದಾಗಿನೇ ಶುರುವನ್ನ ಮಾಡ್ಕೋತಾನೆ. ಅಂಡ್ ನಮ್ಮ ಮೀನಾ ಕೂಡ ಮದನ್ ವಿಷಯವನ್ನ ಬಜೆಟ್ ಮಡಗಿದ್ದಾಳೆ ಅಲ್ವಾ. ಸೊ ಅದನ್ನ ಹೇಳ್ಬಿಡೋಣ ಅಂತ ನೋಡ್ಬೇಕಾದ್ರೆ ಡಾಕ್ಟರು ಇಲ್ಲಮ್ಮ ಇವಾಗ ತಾನೇ ಇವನು ರಿಕವರಿಯನ್ನ ಮಾಡ್ಕೋತಾ ಇದ್ದಾನೆ. ಸೊ ಇವಾಗ ವಿಷಯಗಳನ್ನ ನೆನಪನ್ನ ಮಾಡ್ಬೇಡ ಅನ್ನೋದಾಗಿನೇ ತೊಡಿತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಕೆಲವು ದಿನಗಳ ನಂತರವಾಗಿ ತೋರಿಸ್ಬೇಕಾದ್ರೆ
ನಮ್ಮ ಮೀನಾ ಪೃಥ್ವಿಯನ್ನ ಕರ್ಕೊಂಡು ಅದೇ ಒಬ್ಬ ಬೋಡದಲ್ಲೇ ಸೂಸೈಡ್ ಅನ್ನ ಮಾಡ್ಕೊಂಡು ತೀರಿ ಹೋಗಿದ್ದ ಅಲ್ವಾ, ಅದೇ ಜಾಗಕ್ಕಾಗಿನೇ ಪೃಥ್ವಿಯನ್ನ ಕರ್ಕೊಂಡು ಬರ್ತಾಳೆ. ಸೊ ಇವಾಗ ನಮ್ಮ ಪೃಥ್ವಿಯನ್ನ ನೋಡ್ಬೇಕಾದ್ರೆ ಇಲ್ಯೂಷನ್ ಇಂದ ಹೊರಗಡೆಗಾಗಿನೇ ಬಂದು ಬದುಕ್ತಾ ಇದ್ದಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಮೀನಾಗೆ ಯಾವುದೋ ಒಂದು ವಿಚಿತ್ರವಾದ ಶಬ್ದನೇ ಕೇಳಿಸುತ್ತೆ. ಸೊ ಏನದು ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಇವಳ ಕಣ್ಣಿಗೆ ಒಂದು ಅಮಾನುಷವಾದ ಶಕ್ತಿನೇ ಕಾಣಿಸ್ಕೊಳ್ಳುತ್ತೆ. ಅದನ್ನು ನೋಡಿ ತುಂಬಾನೇ ಭಯವನ್ನ ಪಟ್ಕೊಂಡು ನಮ್ಮ ಹಿಂದೆ ಯಾರು ನಿಂತು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ಕೊತಾಳೆ. ಇದನ್ನ ಕೇಳುವ ನಮ್ಮ ಪೃಥ್ವಿ ಕೂಡ ಒಂದು ಸ್ಮೈಲ್ ಅನ್ನ ಕೊಟ್ಟು ನಾನು ಇಲ್ಲಿವರೆಗೂ ಹೇಳ್ತಾ ಇದ್ದದ್ದು ಇದನ್ನೇ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಹಿಂದೆ ಇವರನ್ನ ವಾಚ್ ಮಾಡಿ ಬರ್ತಾ ಇರೋದು ಬೇರೆ ಯಾರು ಅಲ್ಲ, ಅದೇ ಬಾಬು ಅನ್ನುವ ಒಂದು ಬೋಡ ತಲೆಯ ವ್ಯಕ್ತಿ ಕಾಣಿಸ್ಕೊಂಡು ಬರ್ತಿದ್ದ ಅಲ್ವಾ, ಅದೇ ವ್ಯಕ್ತಿ ಆತ್ಮ ಇವರ ಕಣ್ಣಿಗೆ ಕಾಣಿಸ್ತಾ ಇರೋದು. ಆಕ್ಚುಲ್ ಆದ ಫ್ಯಾಕ್ಟ್ ಏನು ಅಂದ್ರೆ ವೇಷವನ್ನ ಹಾಕೊಳ್ಳುವ ಡ್ಯಾನ್ಸರ್ ಅನ್ನ ನೋಡಿದ್ರೆ ಇವನು ಹೆದರ್ಕೊಳ್ತಿದ್ದ ನಿಜ. ಬಟ್ ಆದ್ರೆ ಇವನಿಗೆ ಬಾಬು ಅನ್ನುವ ಒಂದು ಬೋಡ ತಲೆ ವ್ಯಕ್ತಿ ಬಂದು ಕಾಡ್ತಿದ್ದ ಅಲ್ವಾ, ಅದು ಮಾತ್ರ ಇಲ್ಯೂಷನ್ ಅಲ್ಲ, ಬದಲಾಗಿ ನೈಜವಾಗಿನೇ ಒಂದು ಆತ್ಮ ಬಂದು ಕಾಡ್ತಿರುತ್ತೆ. ಅಂದ್ರೆ ಆ ಬಾಬು ತೀರಿ ಹೋದ್ಮೇಲೆ ಅವನ ಬಾಡಿಯನ್ನ ಎತ್ಕೊಂಡು ಬರ್ತಿರ್ತಾರೆ. ಆ ಗ್ಯಾಪ್ ನಲ್ಲಿ ಬಾಬುವಿನ ಬಾಡಿ ನಮ್ಮ ಪೃಥ್ವಿಯನ್ನ ಟಚ್ ಅನ್ನ ಮಾಡ್ಬಿಟ್ಟಿರುತ್ತೆ. ಸೊ ಅದೇ ಕಾರಣಕ್ಕೆ ಅವನ ಆತ್ಮ ಇಲ್ಲಿವರೆಗೂ ನಮ್ಮ ಪೃಥ್ವಿಯನ್ನ ಕಾಡಿ ಬರ್ತಾ ಇರೋದು. ಅಂಡ್ ಇದೇ ಟ್ವಿಸ್ಟ್ ನ ಜೊತೆಗೆ ನಮ್ಮ ಇವತ್ತಿನ ಮೂವಿಯನ್ನವೇ ಕೂಡ ಎಂಡ್ ಮಾಡ್ತಾರೆ. ಸೊ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಚಾನೆಲ್ ಅನ್ನವೇ ಕೂಡ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ, ಅದನ್ನವೇ ಕೂಡ ಮಿಸ್ ಅನ್ನ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ ಓಕೆ, ಇಂಥದೇ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.